ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನಲ್. ಇವತ್ತು ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ನಾವು ಟ್ರಾನ್ಸ್ಫಾರ್ಮರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಟ್ರಾನ್ಸ್ಫಾರ್ಮರ್ is a static device. It is voltage step up and step down without changing the frequency. Its working principle Faraday law of electromagnetic. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ, ಒಂದು ಸರ್ಕ್ಯೂಟ್ಗೆ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಆ ಸರ್ಕ್ಯೂಟ್ನಿಂದ ಮತ್ತೊಂದು ಸರ್ಕ್ಯೂಟ್ಗೆ ವೇರಿಯಬಲ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಮತ್ತು ನಿರಂತರ ಫ್ರೀಕ್ವೆನ್ಸಿ ಕೊಡುವಂಥ ಒಂದು ಸಾಧನವನ್ನು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ ಅಲ್ಲಿ 2 ಟೈಪ್ಸ್ ಆಫ್ ವೋಲ್ಟೇಜ್ ಲೆವೆಲ್ ಇರುತ್ತೆ. ಒಂದನೇದು ಸ್ಟೆಪ್ ಅಪ್, ಎರಡನೇದು ಸ್ಟೆಪ್ ಡೌನ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರು ನಮಗೆ ಲೋ ವೋಲ್ಟೇಜ್ ಇಂದ ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಇದು ನೋಡಿ, ಅದ್ರ ಸಿಂಬಲ್ ಇದು ಬಂದ್ಬಿಟ್ಟು ಕೋರು, ಇದು ಕಾಯಿಲು, ಪ್ರೈಮರಿ ಕಾಯಿಲು, ಸೆಕೆಂಡರಿ ಕಾಯಿಲು ಅಂತ ಹೇಳ್ತೀವಿ. ಇನ್ಪುಟ್ ಔಟ್ಪುಟ್ ಕರಿತೀವಿ ಫ್ರೆಂಡ್ಸ್. ಇದರಲ್ಲಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಪ್ರೈಮರಿಲಿ 230 ವೋಲ್ಟೇಜ್ ಕೊಟ್ಟರೆ ನಾವು ಸೆಕೆಂಡರಿಯಲ್ಲಿ ಬಂದ್ಬಿಟ್ಟು 440 ವೋಲ್ಟೇಜ್ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಲೋ ವೋಲ್ಟೇಜ್ನ ಹೈ ವೋಲ್ಟೇಜ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಅದನ್ನು ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅಂದರೆ ಒಂದು ಸಬ್ಸ್ಟೇಷನ್ ಇಂದ ಮತ್ತೊಂದು ಸಬ್ಸ್ಟೇಷನ್ಗೆ ಕರೆಂಟ್ನ ಸೆಂಡ್ ಮಾಡುತ್ತಲ್ಲ, ಅದನ್ನು ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಫ್ರೆಂಡ್ಸ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅದೊಂದು ಸಿಂಬಲ್. ಇದನ್ನ ಹೇಳ್ಬೇಕಂದ್ರೆ ಹೈ ವೋಲ್ಟೇಜ್ನ ಲೋ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಇದು ಬಂದ್ಬಿಟ್ಟು ಕೋರು, ಇದು ಪ್ರೈಮರಿ ಕಾಯಿಲು, ಇದು ಬಂದ್ಬಿಟ್ಟು ಸೆಕೆಂಡರಿ ಕಾಯಿಲು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 440 ವೋಲ್ಟೇಜ್ನ ಪ್ರೈಮರಿಲಿ ನಾವು ಕೊಟ್ಟರೆ ಸೆಕೆಂಡರಿ ನಮಗೆ 230 ವೋಲ್ಟೇಜ್ ಸಿಗುತ್ತೆ. ಅಂದರೆ ಹೈ ವೋಲ್ಟೇಜ್ನ ಲೋ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಅಂದರೆ ನಮ್ಮ ಮನೆಗಳ ಹತ್ರ ಯೂಸ್ ಮಾಡೋ ಟ್ರಾನ್ಸ್ಫಾರ್ಮರ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ ಪಾರ್ಟ್ಸ್ ಏನೇನಿರುತ್ತೆ ಅಂದರೆ ಕೋರು, ವೈಂಡಿಂಗು, ಟ್ಯಾಂಕು, ಆಯಿಲು, ಟರ್ಮಿನಲ್ ಬಸ್ಸಸ್ಸು, ಕನ್ಸರ್ವೇಟರ್ ಟ್ಯಾಂಕು, ರಿಲೇ, ಬ್ರೀದರ್, ರೇಡಿಯೇಟರ್. ಇದನ್ನು ನಾವು ಟ್ರಾನ್ಸ್ಫಾರ್ಮರ್ನಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.